ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ಕನ್ನಡದಲ್ಲಿ ಮಾಡಿರೋದು ಕೆಲವು ಸಿನಿಮಾಗಳಾದರೂ ಕೂಡ ತುಂಬ ವಿಭಿನ್ನ, ವಿಶೇಷ ಮತ್ತು ನೈಜತೆಗೆ ಹತ್ತಿರವಾದಂತಹ ಮತ್ತು ರಿಯಲಿಸ್ಟಿಕ್ ಕಥೆಗಳನ್ನು ಸಿನಿಮಾ ಮಾಡಿದಂತಹ ನಿರ್ದೇಶಕರು. ಸೊ ಅವರ ಮನೆಯ ಮುಂಭಾಗದಲ್ಲಿದ್ದೀವಿ. ನೀವಲ್ಲಿ ನೋಡ್ಬೋದು ವಿಜೇತ ನಿಲಯ. ಅದ್ರ ಕೆಳಗಡೆ ಹೆಸರನ್ನ ನೀವು ನೋಡ್ಬೋದು, AMR ರಮೇಶ್. ಎಸ್, ಬಹಳ ಪ್ರಮುಖವಾಗಿ 2 ಸಿನಿಮಾ, ಸೈನೈಡ್ ಮತ್ತು ಅಟ್ಟಹಾಸ. ರಾಜೀವ್ ಗಾಂಧಿ ಹತ್ಯೆಯ ಸೀಕ್ವೆಲ್ ಕಥೆಯನ್ನು ಹೇಳಿದರು. ಅದಾದ ಮೇಲೆ ಅಟ್ಟಹಾಸ ಸಿನಿಮಾದಲ್ಲಿ ವೀರಪ್ಪನ್ ಮತ್ತು ರಾಜ್ಕುಮಾರ್ ಅಪಹರಣದ ಕಥೆಯನ್ನು ಹೇಳಿದರು. AMR ರಮೇಶ್ ಅವರನ್ನು ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಬನ್ನಿ ಸರ್. ಬನ್ನಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. AMR ರಮೇಶ್ ಸರ್, ನಿಮ್ಮ ಮನೆಯ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ಅಂತ. ಇದು ಸುಮಾರು 50 ವರ್ಷಗಳ ಮನೆ ಅಂತ ಹೇಳಿದ್ರು ನನಗೆ ಫೋನ್ ಮಾಡಿದಾಗ ರಮೇಶ್ ಸರ್. ಕಟ್ಸಿ 25 ವರ್ಷ ಆಯಿತು. ಓಕೆ, ಬಟ್ ನಾವು ಬಂದು ಇಲ್ಲ 25 ವರ್ಷ ಆಯಿತು. 55 ವರ್ಷ ಅಂದರೆ ನಿಮ್ಮ ಏನು ಹೇಳ್ತೀವಿ ನೇಟಿವ್ ಪ್ಲೇಸ್ ಇದೆ ಆ್ಯಕ್ಚುಲಿ ಇದೆ. ಅದಕ್ಕೆ AMR ಅಂದರೆ ಅಶೋಕ್ ನಗರ್ ಅಂತ. ಓಹ್ ಹೌದಾ? AMR ಅಂದರೆ ಅಶೋಕ್ ನಗರ್, ಮುಡ್ಲಿಗಿರಿ ರಾಮಯ್ಯ ಮಗ. ಗೊತ್ತಾಯ್ತಾ? AMR ರಮೇಶ್ ಅಂದರೆ ಫುಲ್ ಫಾರ್ಮ್. ಸೊ ಅಶೋಕನಗರ ಬರುತ್ತೆ. ಓಕೆ ಓಕೆ ಓಕೆ. ಸೊ ಇದು ನಿಮ್ಮ ತಂದೆಯವರು ಇದ್ದಾಗ? ಹೌದು, ನಮ್ಮ ಅಜ್ಜಿ. ಓಕೆ. ಅವರು ಹಾಲು ಕರಿತಾ ಇದ್ರು. ಹಾಲು ನಂಜಮ್ಮ ಅಂತ ನೆಟ್ಕಲ್ಪ್ ಸರ್ಕಲ್ ಇದ್ವಿ. ಅಲ್ಲಿಂದ ಅವರು ಹಾಲಲ್ಲೇ ದುಡ್ಡು ಮಾಡಿ 2,000 ರೂಪಾಯಿಗೇನೋ ಅವಾಗ BDS ಆಯಿತು. ಅಬ್ಬಬ್ಬಬ್ಬಬ್ಬಬ್ಬ, 2,000 ರೂಪಾಯಿ ತೊಗೊಂಡಿದ್ದು ಸೈಟ್ ಇದೆ? ಹೌದು, 60-40 ಕಂಪ್ಲೀಟ್ಲಿ. ಇದು ಫುಲ್. ಇದು ನಮ್ಮ ತಂದೆಗೆ ಬಂದಿದ್ದು. ಓಕೆ. ಅದು ನಮ್ಮ ಇನ್ನೊಬ್ಬರು ಚಿಕ್ಕಪ್ಪ, ಆ ಕಡೆದು ಇನ್ನೊಬ್ಬರು ಚಿಕ್ಕಪ್ಪ, ಆ ಕಡೆದು ಇನ್ನೊಬ್ಬರು ಚಿಕ್ಕಪ್ಪ. ಇದು ಫುಲ್ಲು 4 ಪಾರ್ಟ್ ಇದೆಯಾ? ಹೌದು, 4 ಪಾರ್ಟ್. 4 ಪಾರ್ಟ್ ಇದೆ ಪಕ್ಕದಲ್ಲಿ. ಅಂದರೆ ಇವ್ರ ಅಜ್ಜಿಯವರು ತಗೊಂಡಿದ್ದ ಜಾಗ, ಅದನ್ನ ಪಾರ್ಟ್ ಬೈ ಪಾರ್ಟ್ ಅಂದರೆ ಒಂದು 4 ಪೋರ್ಷನ್ ಮಾಡಿಬಿಟ್ಟು ನಮ್ಮ ಅಜ್ಜಿಯವರು ಹಾಲು ಕರೆದು ಅವರು ಒಂದು 2,000 ರೂಪಾಯಿ ಅವರು ಚೀಲದಲ್ಲಿ ಇಟ್ಕೊಂಡಿರ್ತಲ್ಲ, ಆ ದುಡ್ಡನ್ನು ತಗೊಂಡಿದ್ದ ಜಾಗ ಇವತ್ತು ಬೆಂಗಳೂರಿನ ಪ್ರೈಮ್ ಲೊಕೇಶನ್. ಆ್ಯಕ್ಚುಲಿ ಬನಶಂಕರಿ ಅನ್ನೋದು ಇವತ್ತು ಲೊಕೇಶನ್. ಇವತ್ತು ಈಗ 25,000 ರೂಪಾಯಿ ಇದೆ ಸ್ಕ್ವೇರ್ ಫೀಟ್. ಎಷ್ಟು ಕೋಟಿಗೆ ಬೆಲೆ ಬಾಳುತ್ತೆ ಈ ಜಾಗ. ಇವತ್ತು ತಗೊಳ್ಳೋಕ್ಕೂ ಕಷ್ಟ. ಸೊ ನೀವು ಸಿನಿಮಾಗೆ ಬಂದ್ರಿ. ನಾನು ಬಂದಾಗ ಸೈನೈಡ್ ಮಾಡಿದ್ದಿಲ್ಲ, ನಾನೇ ಇಲ್ಲಿಂದನೇ ಸೈನೈಡ್ ಮಾಡಿದ್ರಿ. ಸೊ ಈಗ ಸೈನೈಡ್ ರಿಲೀಸ್ ಆಗೋ ಸಂದರ್ಭದಲ್ಲಿ ಮತ್ತೆ ಆ ಮನೆಗೆ ವಾಪಸ್ ಬಂದಿದ್ರಿ. ಸೈನೈಡ್ ರಿಲೀಸ್ ಮಾಡಿ ನೋಡಿ, ಕರೆಕ್ಟಾಗಿದೆ ಅಲ್ವಾ? ಎಂತಹ ಒಂದು ಕಾಕತಾಳೀಯ ಕೋಇನ್ಸಿಡೆನ್ಸ್. ನಾನು ಚೂರು ಆಲ್ಟ್ರ್ ಮಾಡೋಕ್ಕೋಸ್ಕರ ನನ್ನ ಮಗಳು ಇದೆಲ್ಲ ಲೈಟ್ಸ್ ಎಲ್ಲ ರೆಡಿ ಮಾಡ್ತಾರೆ. ಓಹೋ, ಈಗ ಇದು ಎಷ್ಟು ಫ್ಲೋರ್ ಮಾಡ್ಕೊಂಡಿದ್ದೀವಿ? ಲೋಗೋ ಎಲ್ಲ ಬರುತ್ತೆ. ಓಕೆ. ಈಗ 5 ಫ್ಲೋರ್ಸ್ 4 ಫ್ಲೋರ್ಸ್ ಇದೆ ಇದು. ಓಕೆ. ಅದರಲ್ಲಿ ಇದು ಗ್ರೌಂಡ್ ಫ್ಲೋರಲ್ಲಿ ಆಫೀಸ್. ಗ್ರೌಂಡ್ ಫ್ಲೋರಲ್ಲಿ ಈಗ ನಾವು ಆಫೀಸ್ ಮಾಡ್ಕೊಂಡಿದ್ದೀವಿ. ಈಗ ಅದು ಎಡಿಟಿಂಗ್ ರೂಮ್ ಅಂತ. ಓಕೆ, ಅದು ಎಡಿಟಿಂಗ್ ರೂಮ್. ಇದು ಎಡಿಟಿಂಗ್ ಸೆಟಪ್ ಮಾಡ್ತಾರೆ. ಓಕೆ ಓಕೆ. ಇಲ್ಲಿ ಇದು ಎಡಿಟಿಂಗ್ ಸೆಟಪ್. ಓಕೆ. ಇದು ಪಾರ್ಟಿಷನ್ ನೀವು ಮಾಡಿದ್ದರು? ಎಡಿಟಿಂಗಿಗೋಸ್ಕರ ಪಾರ್ಟಿಷನ್ ಮಾಡ್ಕೊಂಡಿದ್ದೀವಿ. ಓಕೆ, ವುಡನ್ ಪಾರ್ಟಿಷನ್. ಇಲ್ಲಿ ಈಗ ಇದು ವೀರಪ್ಪನ್ ಮುಗಿತಾ ಇದ್ದಂಗೆ ಓಕೆ ಇದನ್ನ ಡಬ್ಬಿಂಗ್ ಸ್ಟುಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಈ ಕಡೆ ಡಬ್ಬಿಂಗ್ ಸ್ಟುಡಿಯೋ, ಓಕೆ, ಎಡಿಟಿಂಗು. ಓಕೆ. ಆಮೇಲೆ ಮೇಲ್ಗಡೆ ಎಲ್ಲ ನಮಗೆ ಡಿಸ್ಕಷನ್ ಅದಕ್ಕೆಲ್ಲ ಮೇಲೆಲ್ಲ ಮೇಲ್ ಮಾಡ್ಕೊಳ್ಳೋದು ಅಂತ. ಓಕೆ. ಸೊ ಗ್ರೌಂಡ್ ಮನೆ ಡಿಸ್ಕಷನ್ ಎಲ್ಲನೂ ಹಂಗೆ ಇದು ಬಂದು ಗ್ರೌಂಡ್ ಒಂದು ಗ್ರೌಂಡ್ ಫ್ಲೋರ್ ಆಫೀಸ್. ಸೊ ಒಳ್ಳೇದಾಯ್ತು ಆ್ಯಕ್ಚುಲಿ. ಒಂದೇ ಕಡೆ ಹಿಂದ್ಗಡೆ ಗ್ಯಾರೇಜ್, ಹಿಂದ್ಗಡೆ ಕಾರ್ ಗ್ಯಾರೇಜ್. ಓಕೆ. ನಮ್ಮದು ಶೂಟಿಂಗ್ ಥಿಂಗ್ಸ್ ಅದು ಇದೆಲ್ಲ ಇಟ್ಕೊಂಡಿದ್ದೀವಿ. ಇದು ಟೋಟಲ್. ನಿಮ್ಮ ತಂದೆಯವ್ರು ಏನು ಮಾಡ್ತಿದ್ರು ಸರ್ ಆ್ಯಕ್ಚುಲಿ? HMT ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ಬಸ್ ಓಡಿಸೋದು. ನೋಡಿ, ನಿಮ್ಮ ತಂದೆಯವ್ರ ಪ್ರೊಫೆಷನ್ಗೂ ನಿಮ್ಮ ಪ್ರೊಫೆಷನ್ ಸಂಬಂಧನೇ ಇಲ್ಲ. ಅವರು ತುಂಬ ದೈವ ಭಕ್ತರು. ತುಂಬ ದೇವರಂದ್ರೆ ತುಂಬ ಭಕ್ತರು. ಓಕೆ. ಆಮೇಲೆ ಕೋತಿಗಳು, ನಾಯಿಗಳಿಗೆಲ್ಲ ಬನ್ನ ಹಾಕ್ಕೊಂಡು ಬಾಳೆಹಣ್ಣು ಹಾಕ್ಕೊಂಡು ಅದ್ರ ಜೊತೆ ನಮ್ಮನ್ನು ಬೆಳೆಸಿದ್ದಾರೆ ಅವರು. ಕೋತಿಗಳು, ನೀವು ಕಾರಂಜಿ ಇಲ್ಲಿ BMS ಕಾಲೇಜ್ ಹತ್ರ ಕಾರಂಜಿ ದೇವಸ್ಥಾನ ಇದೆ, ಅಲ್ಲಿ ಹೋದರೆ ಪೂಜಾರಿಗಳೆಲ್ಲ ಹೇಳ್ತಾರೆ. ಕೋತಿಗಳು ಬಂದು ನಮ್ಮ ಅಪ್ಪನ ಜೋಬಲ್ಲೇ ಕೈ ಹಾಕ್ಬಿಟ್ಟು ಬಾಳೆಹಣ್ಣು ತೊಗೊಂಡು. ಓಹೋ, ಅಷ್ಟು ಕೋತಿಗಳು ಬಂದ್ಬಿಡೋದು. ಅವ್ರ ಜೋಬಿಗೆ ಕೈ ಹಾಕ್ಬಿಟ್ಟು ಬಾಳೆಹಣ್ಣು ತೊಗೊಂಡು. ಹಂಗಿತ್ತು ಕೋತಿಗಳಲ್ಲಿ. ನಾಯಿಗಳು ಎಲ್ಲ ಬರೋರು ಜೊತೆಲೆ. ಎಷ್ಟನೇ ಇಸ್ವಿವರೆಗೂ ಇದ್ದರು ನಿಮ್ಮ ತಂದೆಯವರು? 2005-6. ನೀವು ಸಿನಿಮಾ ಮಾಡುವಾಗ ಇದ್ರ ಅಂದರೆ ಸೈನೈಡು
ಇದರಲ್ಲಿದ್ದು ಸಂತೋಷ ಆಗಿದ್ರು. ಸೈನ್ ಏನು ಮಾಡ್ಬೋದು? ಸೈನೇಡಲ್ಲಿ ಶೂಟಿಂಗ್ ನಡೀತಿರ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಶೂಟ್ ನಡೀತಿತ್ತು ಕೋಣನಕುಂಟೆಯಲ್ಲಿ. ಅವತ್ತೊಂದು 300-500 ಜನ ಕರೆಸಿದ್ದೆ ನಾನು. ಓಕೆ. ನಮ್ಮ ಮನೆಯಿಂದ ಇಳಿಬೇಕು ನಾನು 5:30ಗೆ. ನಮ್ಮ ಅಮ್ಮ ಕಿರ್ಚ್ಕೊಂಡ್ರು. ಓಹೋ, ಬೆಳಗಿನ ಜಾವ? ಬೆಳಗಿನ ಜಾವ. ನಾನು ಕರೆಕ್ಟಾಗಿ ಇಳಿತಾ ಇದ್ದೀನಿ, ಸ್ನಾನ ಮಾಡ್ಕೊಂಡು ನಾನು ಶೂಟಿಂಗ್ ಹೋಗ್ಬೇಕು ಅಂತ ಹೋಗ್ಬೇಕು. ನಾನು ನಮ್ಮ ಕ್ಯಾಮರಾಮನ್ ಪಿಕ್ ಮಾಡಕ್ಕೆ ನಾನೇ ಹೋಗ್ತಿದ್ದೆ. ಓಕೆ. ರ್ಯಾಂಡಿನ ನನ್ನ ಕಾರಲ್ಲೇ ಹೋಗೋದು. ನಾನು ಪಿಕ್ ಮಾಡ್ಕೊಂಡು ನಾನು ಹಂಗೆ ಜೊತೆಲಿ ಮಾತಾಡ್ಕೊಂಡು ಅವತ್ತಿಂದ ಏನು ತೆಗಿತೀವಿ ಅಂತ ಡಿಸ್ಕಸ್ ಮಾಡ್ಕೊಂಡೇ ಹೋಗ್ತಾ ಇರ್ತೀನಿ. ಡೈಲಿ ಅದೇ ನಮ್ಮ ಕೆಲಸ. ನಾನೇ ಪಿಕ್ ಮಾಡೋದು. ಯಾವಾಗಲೂ ಕ್ಯಾಮ್ರಾಮನ್ಗಳನ್ನ ನಾನೇ ಪಿಕ್ ಮಾಡ್ತೀನಿ, ಯಾಕಂದರೆ ಡಿಸ್ಕಸ್ ಮಾಡ್ಕೊಂಡೇ ಹೋಗ್ಬೋದು ಅಂತ. ಕರೆಕ್ಟ್. ಎಕ್ಸಾಕ್ಟಾಗಿ ಅವತ್ತು ಮಾಡ್ತೀವಿ ಅಂತ. ಅದು ನೈಟೆಲ್ಲ ಯೋಚನೆ ಮಾಡಿರ್ತೀನಿ ಬೆಳಗ್ಗೆ ಹೊತ್ತು. ಅದನ್ನು ಬೆಳಗ್ಗೆ ಅವ್ರಿಗೆ ಹೇಳ್ಬೇಕು ಮನಸ್ಸಲ್ಲಿ, ಓಕೆ, ಅವ್ರಿಗೆ ಆಗ್ತಾ ಇರಬೇಕು ಅಂತ. ಅದು ನನ್ನ ಜೊತೆಲಿದ್ದಾಗ ಅವ್ರ ಮೈಂಡ್ಗೆ ಹಾಕ್ದಾಗ ಈಸಿ ಆಗ್ತದೆ, ಟೀಮ್ಗೆಲ್ಲ ಗೊತ್ತಾಗ. ಓಕೆ. ಹಿಂದೆ ಹೇಳಿರ್ತೀವಿ ಇವತ್ತು ಯಾವ ಜಾಗದಲ್ಲಿ ಮಾಡಿರ್ತೀವಿ, ಅದಕ್ಕೆ ಬೇಕಾಗಿದ್ದು ಅದನ್ನ ಮಾಡ್ಕೊಂಡು ಬೆಳಗ್ಗೆ ಅವ್ರಿಗೆ ಫ್ರೆಶ್ ಆಗಿರುತ್ತೆ. ಅವಾಗ ಇನ್ನೊಂದ್ಸಲಿ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡಿ ಏನೇನಿದ್ರೆ ಚಂದ ಅಂತೆಲ್ಲ ಅದನ್ನ ಹೇಳೋಕ್ಕೆ ಅಂತ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡು 5:30ಗೆ ಇಳಿತಾ ಇರ್ಕೊಂಡು ನಮ್ಮಮ್ಮ ಕಿರ್ಚ್ಕೊಂಡು ಮನೆಯಲ್ಲೇ ಹೋದ್ರ? ಮನೇಲೇ ತಿರೋಗಿದ್ದು ನೋಡ್ಬಿಟ್ಟು ಇಮ್ಮಿಡಿಯೇಟಾಗಿ ಅವರೆಲ್ಲ ಇಲ್ಲಿಗೆ ಬಂದರು. ಅವ್ರನ್ನ ಯಾಕಂದ್ರೆ 500 ಜನ ನಿಂತು ದೊಡ್ಡ ಸೆಟಪ್ ಅದು, ದುಡ್ಡುಗಳೇ ಇಲ್ಲ ಅನ್ನೋ ಮಾತ್ರ. ಎಲ್ಲರೂ ಕರೆಸ್ಬಿಟ್ಟಿದ್ವಿ. ನಾಸರ್ ಗೀಸೆಲ್ಲ ಬಂದುಬಿಟ್ಟಿದ್ದಾರೆ. ಅದಕ್ಕೆ ಅವ್ರನ್ನೇನು ಮಾಡಿದ್ವಿ, ಶೂಟಿಂಗ್ ಸ್ಪಾಟ್ಗೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾನು ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ತಿರ್ಗಾ 4 ಗಂಟೆಗೆ ಶೂಟಿಂಗ್. ಅವತ್ತೇ ಶೂಟಿಂಗ್. ಯಾಕಂದರೆ ನಮ್ಮ ತಂದೆನೇ ಅದೇ ಇರೋದು. ನಮ್ಮ ತಂದೆ ಅವ್ರ ಆಸೆನೇ ಅದು ಆ್ಯಕ್ಚುಲಿ. ಯಾಕೆ ಅಂದರೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಈ ಇನ್ಸಿಡೆಂಟ್ ಕೇಳಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಅಂತ. ಓಕೆ. ನಾವು ಕನ್ನಡ ಚಳವಳಿ ಮುಖಾಂತರ ಬಂದಿರೋದು. ಓಕೆ. ಇದರಿಂದ 82 ಅಲ್ವಾ. ಒಂದ್ಸಲಿ ಬೆಂಗಳೂರು ಬಂದು ನಾವೇ ಕರೆದಿರೋದು. ಎಷ್ಟನೇ ಇಸ್ವಿ ಇದು? ಇದು 85-86 ಸಮಥಿಂಗ್ ಲೈಕ್ ದಟ್. ಓಕೆ. ಅವಾಗ ಒಂದು ದೊಡ್ಡ ಗಲಾಟೆಗಳೇನೋ ಆಗ್ತಿತ್ತು. ನಾವೇ ಬೆಂಗಳೂರು ಬಂದನ್ನೇ ನಾವು ಕರೆದಿದ್ವಿ. ಬೆಂಗಳೂರು ಅಂತ ಕರೆದಿದ್ವಿ. ಬೆಂಗಳೂರು ಬಂದು ಅವತ್ತು ನಮ್ಮ ತಂದೆ ಬಂದು HMT ಬಸ್ ಡ್ರೈವರ್. ಅವತ್ತು ಏನು ಮಾಡಿದ್ದಾರೆ, ಬೆಂಗಳೂರು ಬಂದು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಓಕೆ. ಡ್ರೆಸ್ ಹಾಕ್ಕೊಂಡು. ಅವರು ಯಾವಾಗಲೂ ಯೂನಿಫಾರ್ಮಲ್ಲಿ ಇರ್ತಾರೆ. ಹಾಕ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ರು ಕೆಲಸಕ್ಕೆ. ಬೆಂಗಳೂರು ಬಂದು ಯಾವ ಕೆಲಸನೂ ಇಲ್ಲಲ್ಲ, ಎಲ್ಲೂ ಇಲ್ಲಿಂದ ಯಾವ ಬಸ್ ಇದೆ, ಯಾವ ಗಾಡಿ ಇದೆ ಅಂದರೆ ನಕ್ಬಿಟ್ಟು ಹೇಳ್ತಾರೆ, ಬೆಂಗಳೂರು ಬಂದು ಯಾರಪ್ಪ ಕರೆದಿರೋದು? ನಾವು ಹೇಳಿದ್ದೀವಿ ಸ್ಟೇಟ್ ಗೌರ್ಮೆಂಟ್ ಅನೌನ್ಸ್ ಮಾಡಿದೆಲ್ಲ, ನಂಗೆ ಸಂಬಳ ಕೊಡ್ತಿರೋದು ಯಾರು? ಸೆಂಟ್ರಲ್ ಗೌರ್ಮೆಂಟು. ಅವರು ಬೆಂಗಳೂರು ಬಂದು ಡಿಕ್ಲೇರ್ ಮಾಡಿಲ್ಲ, ನಂಗೆ ಸಂಬಳ ಕೊಡೋರು ಅವರು ಅಂತ ಹೇಳಿ ನಡ್ಕೊಂಡು ಹೋಗ್ತಾರೆ. ಇಲ್ಲಿಂದ 28 ಕಿಲೋಮೀಟ್ರ್ HMT ಫ್ಯಾಕ್ಟ್ರಿ. 28 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾರೆ. ಯಾಕೆ ಅಂದರೆ ಕೆಲಸ ಇವತ್ತು ನನಗೆ ಡಿಕ್ಲೇರ್ ಮಾಡಿಲ್ಲ, ಅವರು ಹಾಲಿಡೇ ಡಿಕ್ಲೇರ್ ಮಾಡಿಲ್ಲ, ನನ್ನ ಡ್ಯೂಟಿ ಕೆಲಸ ನಾನು ಮಾಡ್ತೀನಿ ಅಂತ 28 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದಾರೆ. ಅದೇ ನಿಮ್ಗೆ ಸ್ಫೂರ್ತಿ. ಅವರು ಏನಂದರೆ ಕೆಲಸ ನೀ ಏನೇ ಮಾಡು, ನಿನ್ನ ಪಾಡು ನೀನು ಕೆಲಸ ಮಾಡಿ ಅಷ್ಟೇ. ಸಕ್ಸಸ್ಸು ಏನೋ ಫೇಲ್ಯೂರೋ ನಿನ್ನ ಡ್ಯೂಟಿ, ಅದು ನಿನ್ನದು ಕರ್ಮ. ಅದು ಕರೆಕ್ಟ್. ನಿನ್ನ ಕರ್ಮ, ನೀನು ಹೋಗ್ಬೇಕಷ್ಟೇ. ನಿನಗೆ ಅದು ಬಂದಿದೆ ಕೆಲಸ ನೀನು ಮಾಡ್ತಾ ಇರಬೇಕು. ಅವತ್ತಿನ ದಿವಸ ನಾನೇ ಅರೇಂಜ್ ಮಾಡಿ ಅವ್ರಿಗೆ ಇಷ್ಟನೇ ಅದೇ. ಆಮೇಲೆ ಅವ್ರು ತಿರುಪತಿ ಬೆಟ್ಟನೆಲ್ಲ ಬಸ್ಸಲ್ಲಿ ಬಂದೇ ಇಲ್ಲ. ಓಕೆ ಓಕೆ ಓಕೆ. ಅವ್ರು ನಡೆದೇ ಇರೋದು ಎಲ್ಲ. ಎವ್ರಿ ಇಯರ್ ಹೋಗ್ತಿದ್ವಿ, ನಡ್ಕೊಂಡೇ ಹತ್ತೋದು. ಓಕೆ. ನಮ್ಮನ್ನು ಸುಮಾರು ಸಲ ಹತ್ತಿಸಿದ್ದಾರೆ. ಆಮೇಲೆ ಆಗಲಿಲ್ಲ ನನ್ನ ಕೈಲಿ. ಅವ್ರು ನಡ್ಕೊಂಡು ಬರೋದು, ನಾವೆಲ್ಲ ಮೇಲ್ಗಡೆ ಹೋಗಿ ಕಾಯೋದು, ಅವ್ರು ನಡ್ಕೊಂಡು ಬರ್ತಾರೆ. ಆಮೇಲೆ ಭಗವಂತ ಅದು ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿರ್ತಾನೆ. ಅದರಲ್ಲಿ ಎಷ್ಟು ಇಟ್ಕೊಳಕ್ಕಾಗತ್ತೆ ಅಲ್ವಾ? ನಿಜ. ನೀವು 20 ಎಕರೆ ಎಲ್ಲ ಜಮೀನು ಮಾಡಿದ್ರೆ ಡೈಲಿ ಹೋಗೋಕ್ಕೆ ಆಗಲ್ಲ ನಮಗೆ ಅಲ್ವಾ? ಸುಮ್ಮನೆ ಅನ್ಬೋದು ಇದ್ರೆ ಅಲ್ಲೇ ಇರಬೇಕು. ನಿಜ. ಈಗ ಬೇರೆಯವ್ರು ನೋಡಿದಾಗ ಅನ್ಸ್ಬೋದು ನಾನು ಅದನ್ನು ಮಾಡಬೇಕು ಅಂತ, ಬಟ್ ಹಂಗೆ ಆಗಲ್ಲ. ಅದು ನಿಮ್ಮ ವೃತ್ತಿ. ಆಮೇಲೆ ಅಲ್ಲಿ 20 ಎಕರೆ ಜಮೀನು ಮಾಡೋದು, ಬಟ್ ನಾವು ಅಲ್ಲೇ ಇರಬೇಕು. ಕರೆಕ್ಟ್. ಅದಕ್ಕೆ ಅದರದ್ದೇ ಆದಂಥ ಒಂದು ಸಮಯ, ಅದರದ್ದೇ ಆದ ಪರಿಶ್ರಮ. ಹ್ಯಾವ್ ಟು ಗಿವ್. ಅವಾಗ ನಮ್ಮದಲ್ಲಿ ಬಿದ್ರೇನೆ, ನಮ್ಮ ಬೆವರು ಬಿದ್ರೇನೆ ಅಲ್ಲಿಂದ ಏನಾದ್ರು ತೆಗಿಯಕ್ಕ. ನಿಜ. ನೀವು ಅದನ್ನೇ ಮಾಡ್ಕೊಂಡ್ಬಂದಿದ್ದೀರಿ. ಟೋಟಲಿ ನಮ್ಮ ಆಫೀಸ್ ಸೆಟಪ್ ಗ್ರೌಂಡ್ ಫ್ಲೋರ್ ಫುಲ್ಲು ನಾವು ಸ್ಟುಡಿಯೋ ಮತ್ತು ನಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರೋಂಥದ್ದು. ಓಕೆ. ಮೇಲ್ಗಡೆ ಮನೆ ಮಾಡ್ಕೊಂಡಿದ್ದೀರಿ? ಮೇಲ್ಗಡೆ ಒಂದು 2 ಮನೆ. ಇದು ಆ್ಯಕ್ಚುಲಿ ಎಷ್ಟು ಮೆಜರ್ಮೆಂಟ್ ಸರ್? ಇದು 15x40 16 ಇದೆ. ನಿಮ್ಮ ಇದಕ್ಕೆ ಬಂದಿದೆ 16 by 40 ಥರ
ಬಟ್ ಇದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಹಾಂ ಅಲ್ವಾ? ಹೌದು. ಐ ಥಿಂಕ್ ನೀವು ಮಾಡಿರೋ ಆ ಥರನೇ ಸೆಟ್ ಮಾಡಿರೋ ರೀತಿನೇ ಇರಬಹುದು ಅನ್ಸುತ್ತೆ ಇದು. ಇದು ಫ್ಯಾಮಿಲಿ ಅಂತ ಹೇಳಿ. ಹೌದಾ? ಹಾಂ, ಈ ಫ್ಲೋರ್. ಇದು 2 ಬೆಡ್ರೂಮು. ಓಕೆ. ಇದು ಬನ್ನಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಮ್ಮದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.